ಏನಾಯ್ತಮ್ಮ? ಸರ್ ನಿನ್ನೆ ರಾತ್ರಿ ಆಗೈತೆ ಸರ್, ಅದರ ಆದಮೇಲೆ ಕತ್ಲಾಗೈತೆ ಸರ್, ನಿದ್ದೆ ಬಂದೈತೆ ಸರ್, ನಿದ್ದೆಯಲ್ಲಿ ಫುಲ್ಲು ನೋವು ಬಂದೈತೆ ಸರ್. ಒಂದು ನಿಮಿಷ. ಹಲೋ, ಹೇಳಮ್ಮ. ಡಾಕ್ಟ್ರೇ ಫುಲ್ಲು ತಲೆನೋವು ಬರಕತ್ತದ್ರಿ. ಬರ್ಬೇಡ ಅಂತ ಹೇಳ. ಚೆಕ್ ಮಾಡ್ತೀನಿ, ನಿಮ್ಮ ಕಿಡ್ನಿನಲ್ಲಿ ಸ್ಟೋನ್ಸ್ ಇದಾವೆ, ಡೌಟ್ ಬರೋದಿಲ್ಲ. ಹೋಗಿ ಮಕ್ಕ ಒಬ್ಬನೇ ಮಕ್ಕ ಹಾಂ ಸರ್. ಡಾಕ್ಟ್ರೇ ಕಿಡ್ನಿ ಇಲ್ಲಿರ್ತಾವ್ರಿ? ಹೌದಾ? ನನಗೆ ಗೊತ್ತಿಲ್ಲ. ಬಾಯಲ್ಲಿ ಇರ್ತಾಳ, ಮುಚ್ಕೊಂಡ್ ಮಲ್ಕ. ಕಡೆ ತಿರ್ಗ ಫೋನ್ ಪೇ ಸ್ಕ್ಯಾನ್ ಮಾಡಿ ಹೋಗ್ತೀನಿ. ಹಲೋ ಸರ್, ಫುಲ್ ಕೆಮ್ಮು ಬರೋಕೊಂಡಿದ್ದೀರಿ ಸರ. ಕೆಮ್ಮಾಗ್ತಿಲ್ಲ. ಕೆಮ್ಮು ಬಿಟ್ಬಿಡಾಗ ನೋಡಪ್ಪ, ನೀನು ಸ್ಕ್ಯಾನ್ ಮಾಡಿದಾಗ ನಿಮ್ಗೆ 2 ಕಿಡ್ನಿ ಇದಾವಂತ ಗೊತ್ತಾಯ್ತ. ಅದರಲ್ಲಿ 4 ಕಲ್ಲಿದಾವ. ಯಪ್ಪಲೇ, ಈಗ ಏನು ಮಾಡ್ಬೇಕು ಡಾಕ್ಟ್ರೇ? ಏನು ಮಾಡ್ಬೇಕಾ? ಆ ಕಲ್ಲು ತಗೊಂಡು ಮನೆ ಕಟ್ತಾರೆ. ಹೇಳ್ತಿರಲ್ಲ ಸ್ಟೌಸ್ರ ಯಾಕ? ನಿನ್ನ ಕಿಡ್ನಿನಲ್ಲಿ ಸ್ಟೋನ್ ಕರಿಬೇಕಂದ್ರೆ ನೀನು 3 ಕೆಲಸ ಮಾಡ್ಬೇಕು. ಮೊದಲನೇದು, ನೀರು ಜಾಸ್ತಿ ಕುಡಿಬೇಕು. 2ನೇದು, ನೀರು ಇನ್ನೂ ಜಾಸ್ತಿ ಕುಡಿಬೇಕು. 3ನೇದು, ನೀರು ಇನ್ನೂ ಜಾಸ್ತಿ ಕುಡಿಬೇಕು. ಒಟ್ಟಿನಲ್ಲಿ ನೀರು ಕುಡಿಬೇಕು. ಇದನ್ನ ಹೇಳಕ್ಕೆ 250 ರೂಪಾಯಿ ಬೊಕ್ಕ. ಲೇ, ನಿನಗೇನಾಗೈತೆ? ಬೆಳಗ್ಗೆ ಹಾಸ್ಪಿಟ್ಲ್ ಬಂದು ಕೊರೋನಾ ಕ್ಯಾನ್ಸರ? ಲೇ, ನನ್ನ ಸ್ಟೋನ್ಸ್ದಲ್ಲಿ 4 ಕಿಡ್ನಿ ಇದಾವಂತಲೇ ಅಪ್ಪ. ಚಿಚಿ, ಅದು ನನ್ನ ಕಿಡ್ನಿದಲ್ಲಿ 4 ಸ್ಟೋನ್ಸ್ ಇದಾವಂತಲೇ ಅಪ್ಪ. ನರ್ಸಿನಂದಿರ್ಲಿ? ನರ್ಸ್ ಅಲ್ಲ, ಡಾಕ್ಟರ್. ಹೌದಾ? ಇರ್ಲಿ ಏನಂದ್ರೆ ಡಾಕ್ಟ್ರ್ ನೀರು ದನ ಕುಡ್ದಂಗೆ ಕುಡಿಬೇಕಂತ ನೋಡ್ಲೆ. ಎಲ್ಲ ಬೆಳ್ಳೆ ಫುಲ್ಲು ಬೀರ್ ತಗೋ. ಇದು ಬರೋ ತನಕ ಫುಲ್ಲು ತಲೆ ಹಿಡು. ಆಮೇಲೆ ಆ ಜಲಪ್ರಳಯಕ್ಕೆ ಕಲ್ಲೆಲ್ಲ ಆನೆಕಟ್ಟೆ ಹೊಡೆದೋಗ್ಬಿಡುತ್ತೆ ಅಷ್ಟೇ. ಲೇ, ಅದಲ್ಲ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಕಿಡ್ನಿದಲ್ಲಿ ಸ್ಟೋನ್ಸ್ ಇದಾವಂದರೆ ಎಲ್ಲರೂ ಡಾಕ್ಟರ್ ಆಗ್ಬಿಡ್ತಾರಲ್ಲ. ಒಬ್ಬನ ನೋಡಿದ್ರೆ ಬೆಳಗ್ಗೆ ಆ ತಪ್ಪಲೆ ತಿನ್ನು ಅಂತಾನೆ, ಇನ್ನೊಬ್ಬನ ನೋಡಿದ್ರೆ ಎಳೆನೀರು ಕುಡಿಬೇಕು ಅಂತಾನೆ. ಅವರಿನ್ನ ಬೆಸ್ಟು, ನೀನು ಇನ್ನೂ ಪುಣ್ಯಾತ್ಮ, ಬೀಸಿ ಕುಡಿಬೇಕಂತೀಯಲ್ಲೇ. ಕರಿಯವಲೆ, ನಮ್ಮ ಅಣ್ಣ ಹಂಗೆ ಮಾಡ್ಯಾನ, ಹೋಗ್ಬಿಡ್ತಲೇ. ಪಾರ್ಟಿ ಬೇಕಂತ ಡೈರೆಕ್ಟಾಗಿ ಮುಚ್ಕೊಂಡು ಕೇಳಬೇಕಿಲ್ಲ. ಇದೆಲ್ಲ ಎದಕ್ಕೆ? ವೈದ್ಯಶಾಸ್ತ್ರ ಪಿತಾಮಹ ಥರ. ಓ, ಇಂಟೆಲಿಜೆಂಟ್ ಫೆಲೋ. ನಿನ್ನ ಕಿಡ್ನಿಯಲ್ಲಿ ಕಲ್ಲಿನ ಕೋಟೆ ಚರಿತ್ರೆ ಬಿಡು. ಬಾ ಹೋಗಮ್ಮ. ಎಲ್ಲಿಗೆ? ಲೇ, ಮರ್ತ್ಬಿಟ್ಟೆ ಅಲ್ಲೇ ನಮ್ಮ ಕುಷ್ಕಂದು ಮದುವೆ ಐತಲ್ಲೇ, ಅವನು ಮದುವೆ ಕಾರ್ಡ್ ನಮ್ಮ ತಂದೆ ಫ್ರೆಂಡ್ಗೆ ಹಂಚ್ಬೇಕಂತ ಹೇಳಿ ಕಾಂಟ್ಯಾಕ್ಟ್ ನಾವೇ ತೊಗೊಂಡಿವಲ್ಲೇ, ಮರ್ತ್ಬಿಟ್ರೆ ಹೆಂಗಲ್ಲೇ? ಅದಲ್ಲ, ಫಸ್ಟು ಯಾರ ಮನೆಗೆ ಹೋಗೋಣ ಅಂತ ಕೇಳೀನಿ. ಫಸ್ಟು ರಿಚ ಮನೆಗೆ ಹೋಗಮ್ಮ. ಬೇಡ, ಅಶ್ವಿನಿ ಚೆನ್ನಾಗಿರ್ತಾಳ, ಫಸ್ಟು ಅಶ್ವಿನಿ ಮನೆಗೆ ಹೋಗೋಣ. ರಿಚ ಇನ್ನೂ ಚೆನ್ನಾಗಿರ್ತಾಳ, ಅವಳ ಮನೆಗೆ ಹೋಗಮ್ಮ. ಇಲ್ಲ, ಅಶ್ವಿನಿ ಮನೆಗೆ. ಇಲ್ಲ, ರಿಚ ಮನೆಗೆ. ಅಶ್ವಿನಿ ಮನೆಗೆ. ಅವೆಲ್ಲ ಬೇಡ, ಟಾಸ್ ಹಾಕಮ್ಮ. ಎಡ್ ಬಿದ್ದರೆ ರಿಚ ಮನೆಗೆ ಹೋಗಮ್ಮ, ಟೈಲ್ ಬಿದ್ದರೆ ರಿಚ ಮನೆಗೆ ಹೋಗಮ್ಮ. ಏನೋ ಅದೇ ಅಶ್ವಿನಿ ಮನೆಗೆ ಹೋಗಮ್ಮ. ಹಾಕ್ ಟಾಸ್ ರೆಡಿ. ಬ್ಯಾಡ ಬಿಡ್ಲೆ, ರಿಚ ಮನೆಗೆ ಹೋಗಮ್ಮ. ಮುಚ್ಕೊಂಡು ಟಾಸ್ ಹಾಕ್ ಮಗನೇ. ಲೇ, ರಿಚ ಮನೆಗೆ ಹೋದ್ರೇ ನಿನ್ನ ಹೊಟ್ಟೆಯಲ್ಲಿ ಕಿಡ್ನಿ ಸ್ಟೋನ್ಸ್ ಕರಗ್ತಾವಲೆ, ಇಲ್ಲ ಅಂತಂದ್ರೆ ಇಲ್ಲ, ಅಲ್ಲೇ ಮಕ್ಕಳು ಮಾಡಿ ಸಂಸಾರ ಮಾಡ್ಬಿಡ್ತಾವ ಅಷ್ಟೇ. ಲೇ ಮಿತ್ರದ್ರೋಹಿ, ಸ್ವಾರ್ಥಿ, ನಿನ್ನ ಹುಡುಗಿಗೋಸ್ಕರ ನನ್ನ ಕಿಡ್ನಿಗೆ ಶಾಪ ಹಾಕಿ ಅಲ್ಲಲೇ ಪಾಪಿ. ಆಯ್ತು ಬಿಡು, ಅಳಬೇಡ, ರಿಚ ಮನೆಗೆ ಹೋಗೋಣ ಬಾ. ತಡಿ ಬಾಯ್ಟ್ಲು ಹೋಗಿಬೇಡ, ಪೆಟ್ರೋಲ್ ಹಾಕ್ಸ್ಬೇಕು. ಲೇ, ಊರ ಹತ್ರ ನಿಂದಿಸ್ಲ ಅಂದ್ರೆ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿಯಲ್ಲೇ. ಆಮೇಲೆ ಹೋಗಂತವಲ್ಲ, ಫಸ್ಟ್ ರಿಚ. ಲೇ, ಹುಚ್ಚಿ ಬರಕತ್ತದಂದ್ರೆ ರಿಚ ಅಂತೀಯಲ್ಲೇ. ಅಂಕಲ್ ಆರಾಮ?
ಇವನೇನ್ಲೇ ಜೂದಾಗ ಗೊರೆಲ್ಲ ನೋಡಕೊಂತಾನ. ಏನು ಬೇಕಾ? ಬಾತ್ರೂಮ್ ಬೇಕು. ಸುಮ್ಕಿರ್ಲೆ ಅಂಕುಲ್. ರಿಚೇ ಇಲ್ಲ ಅಂಕುಲ್. ಇಲ್ಲ ಗಂಗಾವತಿ ಹೋಗೋಣ. ರಾಂಗ್ ಟೈಮ್ ಬಂದ್ಬಿಟ್ಟಿಲಿ. ಈ ಟೈಮಲ್ಲಿ ನೀವೇನು? ನಮ್ಮ ರಾಮಕೃಷ್ಣದು ಮದುವೆ ಐತೆ ಅಂಕುಲ್, ಅದಕ್ಕೆ ರಿಚಾಗೆ ಕಾರ್ಡ್ ಕೊಡೋಮಂತ ಬಂದಿದ್ವಿ. ರಾಮಕೃಷ್ಣ ಯಾರು? ನಮ್ಮ SSLC ಫ್ರೆಂಡ್ ಅಂಕುಲ್. ಆಯಿತು, ನನಗೆ ಕೊಟ್ಟೋಗ್ರಿ, ನಾನು ಕೊಡ್ತೀನಿ. ಅಂಕುಲ್ ಮನೆಗೆ ಬಂದವರಿಗೆ ಸ್ವಲ್ಪ ನೀರಾರ ಕೊಡ್ಬೇಕಲ್ಲ ಅಂಕುಲ್. ಲೇ ಈಗ ನೀರು ಕುಡ್ದಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ಲೇ. ಈಗ ಸತ್ತೋಗ್ತೀನಿ ಈಗ. ಲೇ ನಾನು ಕುಡಿದ್ರೆ ಸತ್ತೋಗ್ಬಿಡ್ತೀನಿ ಲೇ. ಅರ್ಥ ಮಾಡ್ಕೊಳ್ಳಿ, ಮೋಟರ್ ಸ್ಟಾರ್ಟ್ ಆಗ್ಬಿಟ್ಟೈತಿ. ಅಷ್ಟೊಳಗ ರಿಚಾ ಬಂದ್ಬಿಡ್ತಾನ. ಆಮೇಲೆ ನೀರು ಕುಡ್ದು ಅಷ್ಟೇ ಆಯ್ತು. ಅಂಕಲ್ ತಂದ್ಬಿಡ್ರಿ ಅಂಕಲ್. ಆಯ್ತಾ, ಬರ್ರಿ ಕುಂದ್ರಿ. ನೋಡ್ಲೆ ನಮ್ಮ ಹತ್ತಿರ ಮನೆ ಬರೈತಲ್ಲ, ನಾಳೆ ಮದುವೆ ಆದ್ರೆ ಇಲ್ಲಿಗೆ ಬರೋದು. ಥ್ಯಾಂಕ್ಸ್ ಅಂಕಲ್. ಕುಂತ್ಕೊಳ್ಳಿ ಅಂಕಲ್. ರಿಚಾರ್ಜ್ ಫೋನ್ ಮಾಡಿನ ಅಂಕಲ್, ಫೋನ್ ಯಾಕೋ ಸ್ವಿಚ್ ಆಫ್ ಬರಕಂತೈತಿ. ಮೊನ್ನೆ ಕೂಡ ಫೋನ್ ಮಾಡಿನ ಅಂಕಲ್ ನಾನು. ಮತ್ತೆ ಅಂಕಲ್ ಆರಾಮಲ್ಲ ನೀವು? ಲೇ ನೀನೇನ್ಲೇ ಸೈಂಟಿಸ್ಟ್ ನೋಡಕೊಂತಿ? ಲೇ ಹೆಂಗ್ ಕುಡಿಬೇಕಿಲ್ಲ? ನನ್ನಂಗೆ ಕುಡಿ ನೋಡು. ಲೇ ಅಂಕಲ್ ನಿಮ್ಮ ಮನೆ ಕಲರ್ ಡಿಸೈನ್ ಚೆನ್ನಾಗೈತೆ ಅಂಕಲ್. ಇದು ನಿಮ್ಮ ಚಾಯ್ಸ್ ಅಲ್ಲ ಅಂಕಲ್, ನಂಗೆ ಗೊತ್ತು ಅಂಕಲ್. ಅಂಕಲ್ ಬಂದಿದ್ದ ವಿಷಯನೇ ಮರ್ತ್ಬಿಟ್ರಿ ಅಂಕಲ್. ಕಾರ್ಡ್ ತಗೊಳ್ರಿ. ಹಾಂ ತಗೊಳ್ಳಿ. ಮದುವೆ ಯಾರ್ದು? ಅಂಕಲ್ ಮದುವೆ ರಾಮಕೃಷ್ಣಂದು, ಅವ್ರ ಹೆಂಡತಿದು ಮದುವೆ ಐತೆ ಅಂಕಲ್. ದಯವಿಟ್ಟು ಬರ್ರಿ ಅಂಕಲ್, ರಿಚನ್ ಕಳಿಸ್ರಿ ಅಂಕಲ್. ನೀವು ಬಾಲೆ ಹೋಗೋಣ. ಹೋಗಂತೇಳಿ ಲೇ ಪ್ಲೀಸ್ ಲೇ ಅಂಕಲ್. ಮತ್ತೆ ಅಂಕಲ್ ಹೋಗೋಣ ಬಾಲೆ. ಡ್ಯಾಮ್ ತುರಿತಾ ಇದೆ ಪ್ಲೀಸ್ ಲೇ ಅಂಕಲ್. ಒಂದ್ಸತಿ ರಿಚಾರ್ಜ್ ಫೋನ್ ಮಾಡಿ ಅಂಕಲ್. ಇಲ್ಲ, ನಾಳೆ ಬರ್ತಾನೆ. ಬಾಲೆ ಅಂಕಲ್. ಆಯ್ತು ಅಂಕಲ್, ಬರ್ತೀವಿ. ನೆಕ್ಸ್ಟ್ ಅಶ್ವಿನಿ ಮನೆ ಬಾ. ಲೇ ಏನು ಮಾತಾಡಕತ್ತಿಲ್ಲ? ನಾನು ಫಸ್ಟ್ ಊರ ಹೊರಗಡೆ ಬಿಡಲೇ. ಲೇ ಇಲ್ಲೇ ಐತಿ ದಾರ್ಯಾಗ ಮುಗಿಸ್ಕೊಂಡ್ಬಿಡ ಫಸ್ಟು. ಲೇ ಈಗ ಜಲಪುರಲ್ಲಿ ಒಕ್ಕಿ ಬರ್ತಾ ಇದೆಯಲ್ಲ. ಅವೆಲ್ಲ ಬೇಡ, ಇದೇ ದಾರ್ಯಾಗ ಮುಗಿಸ್ಕೊಂಡು ಹೋಗ್ಬಿಡ. ಆಮೇಲೆ ನೀವು ಏನು ಬಾ. ಲೇ ಇವನೊಬ್ಬನ್ಲೇ ಪಕ್ಷಿ. ಏನ್ಲೇ ಅಷ್ಟು ಫಾಸ್ಟ್ ಇಳಿದ್ಬಿಟ್ಟು? ಫಾಸ್ಟ್ ಬರಕತ್ತಾವಲಿ. ಏನ್ಲೇ ಹಿಂಗೆ ಮಾಡಕ್ಕ? ಲೇ ಈ ಥರ ಮೂಮೆಂಟ್ ಮಾಡಿದ್ರೆ ಇಂಟ್ರಲ್ ಕಂಟ್ರೋಲ್ ಆಗುತ್ತಲೇ. ನನಗೆ ಎಲ್ಲಿಗಾದ್ರೂ ಹೊರ ಕರ್ಕೊಂಡೋಗ್ಲಿ ಪ್ಲೀಸ್ ಲೇ. ಫಸ್ಟು ಮೀಟ್ ಅರ್ಚನಾ, ಆಮೇಲೆ ಹೊರಗಡೆ ಇಲ್ಲ ಇವರೆಲ್ಲ. ಅರ್ಚನಾ ಯಾರ್ಲೇ? ನನ್ನ ಹಳೆ ಡೌಲೆ. ಲೇ ನನಗೆ ಹೊರ ಕರ್ಕೊಂಡೋಗ್ಲಿ ಪ್ಲೀಸ್ ಲೇ. 1 ಮಿನಿಟ್ ಫ್ರೆಂಡ್ಸ್, ಅವನ್ನ ಹೊರಗಡೆ ಕರ್ಕೊಂಡು ಹೋಗಮ್ಮ ಇಲ್ಲ ಒಳಗಡೆ ಕರ್ಕೊಂಡು ಹೋಗಮ್ಮ ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ ಹೇಳಿ. ನನಗೆ ಮಾತ್ರ ಅವನ ಜೊತೆ ಆಟ ಆಡಬೇಕಂತ ಆಸೆ ಆಗಿದೆ. ಹಂಗಾಗಿ ನೀವು ಪಾರ್ಟ್ 2ದಲ್ಲಿ ವೇಟ್ ಮಾಡಿ. ಅರ್ಜೆಂಟ್ಲಿ ವೇಟ್ ಆ್ಯಂಡ್ ಸಿ.